ಕನ್ನಡ ಭಾಷೆ ಮಾತನಾಡಲು ಬರುವವರು, ಇಂಗ್ಲೀಷ್ನಲ್ಲಿ ಮಾತನಾಡಲು ಪ್ರಯತ್ನಿಸುತ್ತಿರುವ ಎಲ್ಲರಿಗೂ ನಮಸ್ಕಾರ. ಇತ್ತೀಚಿನ ಈ ವಿಡಿಯೋದಲ್ಲಿ ನಾವು ಡಿಡ್ ಫಾರ್ಮ್ನ ಯೂಸ್ ಮಾಡಿ ಕ್ವೆಶನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಥವಾ ಕ್ವೆಶನ್ ಫಾರ್ಮಲ್ಲಿ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಕಲಿಯೋಣ. ಕ್ವೆಶನ್ ಫಾರ್ಮ್ ಮಾಡಬೇಕಾದ್ರೆ ಫಸ್ಟು ನಮಗೆ WH ಕ್ವೆಶನ್ಸ್ ಇಂಪಾರ್ಟೆಂಟ್. ಆ WH ಕ್ವೆಶನ್ಸ್ ಯಾವುವು ಅಂತಂದರೆ ವಾಟ್, ವೈ, ವೇರ್, ವೆನ್, ವಿಚ್, ಹೂಸ್, ಹೂಮ್, ಹೌ, ಹೂ, ಈ ಥರ. ಎಸ್, ಫಸ್ಟ್ ವಾಟ್ ಅಂದರೆ ಏನು ಅಂತ. ವಾಟ್ ಆರ್ ಯು ಡೂಯಿಂಗ್, ನೀನೇನು ಮಾಡ್ತಾ ಇದೆಯಾ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವೈ ಅಂದರೆ ಯಾಕೆ, ವೈ ಆರ್ ಯು ಕ್ರೈಯಿಂಗ್, ಯಾಕೆ ಅಳ್ತಾ ಇದೆಯಾ. ನಂತರ ವೇರ್ ಅಂದರೆ ಎಲ್ಲಿಗೆ ಅಥವಾ ಎಲ್ಲಿ ಅಂತ. ವೇರ್ ಆರ್ ಯು ಗೋಯಿಂಗ್ ಅಂದರೆ ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಅಂತ. ಓಕೆ. ನಂತರ ವೆನ್ ಅಂದರೆ ಯಾವಾಗ. ವಿಚ್ ಅಂದರೆ ಯಾವುದು ಅಂತ. ವಿಚ್ ಈಸ್ ಯುವರ್ ಕಾಲೇಜ್, ನಿಮ್ಮ ಕಾಲೇಜ್ ಯಾವುದು. ನಂತರ ಊಸ್ ಅಂದರೆ ಯಾರ್ದು ಅಂತ. ಊಸ್ ದಿಸ್ ಬ್ಯಾಗ್, ಈ ಬ್ಯಾಗ್ ಯಾರ್ದು, ಹೀಗೆ. ನಂತರ ನೆಕ್ಸ್ಟು ಊಮ್ ಅಂದರೆ ಯಾರಿಗೆ ಅಂತ. ಎಕ್ಸಾಂಪಲ್, ಫಾರ್ ಊಮ್ ಯು ಆರ್ ಬ್ರಿಂಗಿಂಗ್ ದಿಸ್ ಅಂದರೆ ನೀನು ಯಾರಿಗೆ ಇದನ್ನು ತಗೊಂಡು ಬರ್ತಾ ಇದೆಯಾ ಅಂತ. ಮತ್ತು ಹೌ ಅಂದರೆ ಹೇಗೆ ಅಂತ. ಹೌ ಡಿಡ್ ದಿಸ್ ಹ್ಯಾಪನ್ ಅಂದರೆ ಇದು ಹೇಗಾಯಿತು ಅಂತ. ನೆಕ್ಸ್ಟು ಹೂ ಅಂದರೆ ಯಾರು ಅಂತ. ಹೂ ಆರ್ ಯು, ನೀನು ಯಾರು, ಅರ್ಥ ಆಯ್ತಲ್ವಾ. ಸೊ ಇದು WH ಕ್ವೆಶನಿಂಗ್ ಫಾರ್ಮ್ಸ್. ಓಕೆ. ಈಗ ಕ್ವೆಶನಿಂಗ್ ಫಾರ್ಮ್ನ ನೀವು ಫ್ರೇಮ್ ಮಾಡಬೇಕಂದ್ರೆ ಮೊದಲಿಗೆ WH ಫಾರ್ಮ್ ಯೂಸ್ ಮಾಡಬೇಕು. WH ಫಾರ್ಮ್ ಪ್ಲಸ್ ಡಿಡ್ ಪ್ಲಸ್ ನಂತರ ಸಬ್ಜೆಕ್ಟ್ ಬರಬೇಕು. ಡಿಡ್ ಆದಮೇಲೆ ಸಬ್ಜೆಕ್ಟ್ ಯೂಸ್ ಮಾಡಬೇಕು. ಸಬ್ಜೆಕ್ಟ್ ಆದ ನಂತರ ವರ್ಬ್ ಅಂದರೆ ನಾವು ಬೇಸ್ ಫಾರ್ಮಲ್ಲಿ ಯಾವ್ದು ಯೂಸ್ ಮಾಡಿರ್ತೀವೋ ವರ್ಬು ಅದನ್ನು ಯೂಸ್ ಮಾಡಬೇಕು. ಓಕೆ. ಇದು ಒಂದು ಫಾರ್ಮುಲಾ ಥರ. ಫಸ್ಟು WH ಫಾರ್ಮ್ ಪ್ಲಸ್ ಡಿಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ವಿಚ್ ವಾಸ್ ಯೂಸ್ಡ್ ಇನ್ ದ ಬೇಸ್ ಫಾರ್ಮ್. ಇದು ಒಂದು ಫಾರ್ಮುಲಾ. ನೀವು ಯಾವುದೇ ಒಂದು ಕ್ವೆಶನಿಂಗ್ ಫಾರ್ಮ್ನ ಫ್ರೇಮ್ ಮಾಡಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಯಾವುದೇ ಎಕ್ಸಾಂಪಲ್ ಕೊಟ್ಟರು ನೀವು ಈಸಿಯಾಗಿ ಫ್ರೇಮ್ ಮಾಡ್ಬೋದು. ಓಕೆ. ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ನ ನೋಡೋಣ. ಈಗ ಈ ಎಕ್ಸಾಂಪಲ್ ನೋಡಿ. ವಾಟ್ ಡಿಡ್ ಯು ಬೈ ಅಂದರೆ ಕನ್ನಡದಲ್ಲಿ ನೀನು ಏನು ಖರೀದಿಸಿದ್ದೀಯಾ ಅಂತ. ಇಲ್ಲಿ ಫಸ್ಟು ಏನು ಅಂದರೆ WH ಕ್ವೆಶನ್ ಬಂದಿದೆ. ನಂತರ ಡಿಡ್ ಫಾರ್ಮ್ ಆ್ಯಂಡ್ ದೆನ್ ಯು ಅನ್ನೋದು ಬೇಸ್ ಫಾರ್ಮ್. ನಾವು ಇಲ್ಲಿ ವರ್ಬ್ ಯೂಸ್ ಮಾಡಿರೋದು ಬೈ ಅಂತ. ಸೊ ಈ ಬೇಸ್ ಫಾರ್ಮ್ನ ಆ್ಯಡ್ ಮಾಡ್ತೀವಿ. ಸೊ ಆಗಲೇ ಹೇಳಿದ ಫಾರ್ಮುಲಾ ಥರ ಈ ಸೆಂಟೆನ್ಸ್ನ ಅಥವಾ ಕ್ವೆಶನಿಂಗ್ ಫಾರ್ಮ್ನ ಫ್ರೇಮ್ ಮಾಡಬೇಕು. ಓಕೆ. ವಾಟ್ ಡಿಡ್ ಯು ಬೈ ಅಂದರೆ ನೀನು ಏನು ಖರೀದಿಸಿದ್ದೀಯಾ ಅಂತ. ನಂತರ ವೈ ಡಿಡ್ ಯು ಕಮ್, ನೀನು ಯಾಕೆ ಬಂದೆ ಅಂತ. ಮತ್ತು ಇಲ್ಲಿ ಕ್ವೆಶನಿಂಗ್ ಫಾರ್ಮ್ ಫ್ರೇಮ್ ಮಾಡಿದಾಗ ಲಾಸ್ಟಲ್ಲಿ ಕ್ವೆಶನ್ ಮಾರ್ಕ್ ಹಾಕೋದು ಬಹಳ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಕ್ವೆಶನ್ ಮಾರ್ಕ್ ಹಾಕಿಲ್ಲ ಅಂದರೆ ಅದು ಕ್ವೆಶನಿಂಗ್ ಫ್ರೇಮ್ ಕಂಪ್ಲೀಟ್ ಆಗಲ್ಲ. ಓಕೆ. ನಂತರ ವೇ ಡಿಡ್ ಯು ಗೋ ಅಂದರೆ ನೀನು ಎಲ್ಲಿಗೆ ಹೋಗಿದ್ದೆ. ಸೊ ಇದೇ ಥರ ಇನ್ನು ಕೆಲವು ಎಕ್ಸಾಂಪಲ್ಸ್ ಮಾಡಬೇಕು. ಇಷ್ಟು ಸಾಕು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತದೆ ಎಂದು ಬಯಸುತ್ತೇನೆ. ಇನ್ನಷ್ಟು ಇಂಗ್ಲೀಷ್ ಕಲಿಯಲು ನನ್ನ ವಿಡಿಯೋಗಳನ್ನು ಅನುಸರಿಸಿ. ಧನ್ಯವಾದಗಳು. ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.